ಬೇಲ್ ಸಿಕ್ಕಿದ್ರು ಜೈಲಿನಲ್ಲೇ ಕಾಲ ಕಳೆದ ನಟ ಅಲ್ಲು ಅರ್ಜುನ್. ರಾತ್ರಿ ಇಡೀ ಜೈಲಿನಲ್ಲೇ ಇದ್ದ ತೆಲುಗು ಸ್ಟಾರ್ ನಟ ಅಲ್ಲು ಅರ್ಜುನ್ ಇವತ್ತು ಬೆಳಗ್ಗೆ 6:35ರಲ್ಲಿ ನಟ ಅಲ್ಲು ಅರ್ಜುನ್ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ. ನೆನ್ನೆ ಜಾಮೀನು ಪ್ರಕ್ರಿಯೆ ಮುಗಿಯದ ಹಿನ್ನೆಲೆಯಲ್ಲೇ ಜೈಲಲ್ಲೇ ಇರಬೇಕಾದಂತ ಅನಿವಾರ್ಯತೆ ಇತ್ತು. ಆ ಕಾರಣಕ್ಕಾಗಿ ಜೈಲಿನಲ್ಲೇ ಇದ್ದಿದ್ದಾರೆ. ಒಂದು ರಾತ್ರಿ ಜೈಲಿನಲ್ಲೇ ಕಳಿಬೇಕಾದಂತ ಪರಿಸ್ಥಿತಿ ನಟನಿಗೆ ಬಂದಿತ್ತು. ಇವತ್ತು ಜಾಮೀನು ಪ್ರಕ್ರಿಯೆ ಮುಕ್ತಾಯವನ್ನು ಮಾಡಿದ್ದಾರೆ ಜೈಲು ಸಿಬ್ಬಂದಿ. ಈ ಹಿನ್ನೆಲೆಯಲ್ಲಿ ಜೈಲಿನ ಹಿಂದಿನ ಗೇಟ್ನಿಂದ ಮನೆಗೆ ಹೋಗಿದ್ದಾರೆ ನಟ. ಚಂಚಲಗೂಡು ಕಾರಾಗೃಹದಿಂದ ರಿಲೀಸ್ ಆಗಿದ್ದಾರೆ ಅಲ್ಲು ಅರ್ಜುನ್. ಅಲ್ಲು ಅರ್ಜುನ್ ಬಿಡುಗಡೆ ಹಿನ್ನೆಲೆ ಜೈಲಿನತ್ತ ಬಂದಿದ್ದ ಅಭಿಮಾನಿಗಳು ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ರು ನಟ. ಸಹಜವಾಗಿ ಅವರ ಅಭಿಮಾನಿಗಳು ಆಘಾತಕ್ಕೆ ಒಳಗಾಗಿದ್ರು, ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ರು. ಆಕ್ರೋಶ, ಅಸಮಾಧಾನ ಎಲ್ಲವೂ ಕೂಡ ಇತ್ತು. ಒಮ್ಮೆಲೆ ನಟ ಅಲ್ಲು ಅರ್ಜುನನ್ನ ಅರೆಸ್ಟ್ ಮಾಡಿದಂತ ಕಾರಣಕ್ಕಾಗಿ ಕೆಲವರು ಅವರ ನಿವಾಸದತ್ತ, ಕೆಲವರು ಅವರ ಕಚೇರಿಯತ್ತ, ಇನ್ನು ಕೆಲವರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೇನೆ ಜೈಲಿನತ್ತ ಕೂಡ ದೌಡಾಯಿಸಿದ್ರು. ಇದು ಇವತ್ತು ಬೆಳಿಗ್ಗೆಯ ವಿಜುವಲ್ಸ್. 6:35ರ ಸುಮಾರಿಗೆ ರಿಲೀಸ್ ಆಗಿ ಮನೆಗೆ ತೆರಳುತ್ತಾ ಇರುವಂತ ವಿಜುವಲ್ಸ್ ಇದು. ಬೆಳಗ್ಗೆ 6:35ಕ್ಕೆ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಜೈಲಿನ ಹಿಂಬದಿಯ ಗೇಟ್ ಮುಂದೆಯಿಂದ ಬಂದಿದ್ರೆ ಸಮಸ್ಯೆ ಆಗ್ತಿತ್ತು. ಯಾಕಂದ್ರೆ ಅಭಿಮಾನಿಗಳು ಕಾದು ಕೂತಿದ್ರು, ಈಗ ಬರ್ತಾರೆ ಅವ್ರು ನೋಡ್ಕೊಂಡೇ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಮತ್ತೆ ಸಮಸ್ಯೆ ಆಗತ್ತೆ, ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಹಿಂಬದಿ ಗೇಟಿನಿಂದ ಕರೆದುಕೊಂಡು ಹೋಗಲಾಗಿದೆ. ಅಲ್ಲಿಂದ ಅವರು ಮೂವ್ ಆಗಿದ್ದಾರೆ. ಹೈದರಾಬಾದ್ ಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿದಂತ ಹಿನ್ನೆಲೆಯಲ್ಲಿ ಇವತ್ತು ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. 4 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನ ನೀಡಲಾಗಿದೆ. ನೋಡಿ, ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ಚಂಚಲಗೂಡು ಸೆಂಟ್ರಲ್ ಜೈಲಿನ ಹಿಂಬದಿ ಗೇಟಿನಿಂದ ನಟ ಅಲ್ಲು ಅರ್ಜುನ್ ಅವರನ್ನ ರಿಲೀಸ್ ಮಾಡಲಾಗಿದೆ. 4 ವಾರಗಳ ಕಾಲ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನ ನೀಡಿದೆ. ನೆನ್ನೆಗೆ ಬೇಲ್ ಸಿಕ್ಕಿತ್ತು, ಆದರೂ ಕೂಡ ಬೇಲ್ ಸಿಕ್ಕಿದ ತಕ್ಷಣ ರಿಲೀಸ್ ಮಾಡೋದಕ್ಕಾಗಲ್ಲ, ಒಂದಷ್ಟು ಪ್ರಕ್ರಿಯೆಗಳಿಗಿರತ್ತೆ. ಆ ಪ್ರಕ್ರಿಯೆಗಳನ್ನು ನೆರವೇರಿಸೋದಕ್ಕೆ ನಿನ್ನೆ ತಡ ಆಗಿಬಿಟ್ಟಿತ್ತು. ರಾತ್ರಿ ಆದಮೇಲೆ 6 ಗಂಟೆ ಆದಮೇಲೆ ಆ ಪ್ರಕ್ರಿಯೆಗಳನ್ನು ಮಾಡಿ ರಿಲೀಸ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಿನ್ನೆ ಒಂದಿನ ಅಲ್ಲೇ ಇರಬೇಕಾಗಿತ್ತು. ಇವತ್ತು ಬೆಳಗ್ಗೆ ಆಗ್ತಾ ಇದ್ದ ಹಾಗೆಯೇ ಪ್ರಕ್ರಿಯೆಗಳನ್ನೆಲ್ಲ ಮುಗಿಸಿದ್ದಾರೆ. ಹಾಗಾಗಿ ಸರಿಯಾಗಿ 6:35ರ ಸುಮಾರಿಗೆ ರಿಲೀಸ್ ಆಗಲಾಗಿದೆ. Received order copy from the High Court and despite receiving the order copy, they did not release. You should question the government and the department why they have not released the accused. High Court order is very specific that forthwith the moment you receive the order, you have to release an essay. Despite clear order, they did not release. Now they have to answer. We have to take further steps and legally what is permissible, we will take. Sir, what is the kind of, are we going to initiate any legal action? Yes, definitely. This is an illegal arrest, illegal detention. We will take legal steps and take. Okay. But as of now, he has left from the. Yes, he has been released. They have received order copy from the High Court and despite receiving the order copy, they did not release. You should question the government and the department why they have not released the accused. High Court order is very specific that forthwith the moment you receive the order, you have to release an essay. Despite clear order, they did not release. Now they have to answer. We have to take further steps and legally what is permissible, we will take. Sir, what is the kind of, are we going to initiate any legal action? Yes, definitely. This is an illegal arrest, illegal detention. We will take legal steps and take. Okay. But as of now, he has left from the. Yes, he has been released. They have received order copy from the High Court and despite receiving the order copy, they did not release. You should question. ನೋಡಿ, ಅಲ್ಲು ಅರ್ಜುನ್ ಅವರನ್ನ ಬಿಡುಗಡೆ ಮಾಡಲಾಗಿದೆ. 6:35ರ ಸುಮಾರಿಗೆ ಬಿಡುಗಡೆ ಆಗಿರುವಂಥದ್ದು. ನಿನ್ನೆಯೇ ಬೇಲ್ ಸಿಕ್ಕಿತ್ತು, ಬಟ್ ಕಾನೂನು ಪ್ರಕ್ರಿಯೆಗಳು ಬಾಕಿ ಇದ್ದಂಥ ಹಿನ್ನೆಲೆಯಲ್ಲಿ ರಿಲೀಸ್ ಆಗಿರಲಿಲ್ಲ. ಹಾಗಾಗಿ 1 ದಿನಗಳ ಕಾಲ ನೋಡಿ, ಪುಷ್ಪ ಸಿನಿಮಾದ ಸಕ್ಸಸ್ನ ಖುಷಿಯಲ್ಲಿದ್ದರು. ಒಂದು ರೀತಿಯಾಗಿ ಇದು ಸಂಭ್ರಮದ ಮನೆಯಲ್ಲಿ ಸೂತಕದ ವಾತಾವರಣ ಅನ್ನೋ ಥರ ಆಗ್ಬಿಟ್ಟಿದೆ. ಒಂದು ಸಾವು ಸಂಭವಿಸಿದ್ದು ಬೇಸರದ ಸಂಗತಿ. ಯಾಕಂದರೆ ಅವರ ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಅಲ್ಲು ಅರ್ಜುನ್ ಮಾಡಿದರು. 25 ಲಕ್ಷ
ಪರಿಹಾರ ಅಂತ ಘೋಷಿಸಿದ್ರು, ಏನೇ ಆಗಿದ್ರೂ ಕೂಡ ಒಂದು ಜೀವ ಹೋಗುತ್ತೆ. ಇದರ ಜೊತೆಗೆ ಅಲ್ಲು ಅರ್ಜುನ್ ಮಾತ್ರ ಅಲ್ಲ, ಆ ಥಿಯೇಟರ್ನ ಮಾಲೀಕರು ಸೇರಿದಂತೆ, ಬಾಡಿಗಾರ್ಡ್ ಸೇರಿದಂತೆ ಅವ್ರ ಎಲ್ಲರ ಮೇಲೂ FIR ಆಗಿತ್ತು. ಗೊತ್ತಿದ್ದು ಮಾಡಿದ ತಪ್ಪಿಗೋ ಗೊತ್ತಿಲ್ಲದೆ ಮಾಡಿದ ತಪ್ಪಿಗೋ ಒಟ್ಟಿನಲ್ಲಿ ಶಿಕ್ಷೆನ ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಅಲ್ಲು ಅರ್ಜುನ್ಗೆ ಬಂದಿತ್ತು. ಆದರೆ ಈ ಇಮಿಡಿಯೇಟ್ ಆಗಿದ್ದು ಆಯ್ತಲ್ಲ, ಇದು ಅಲ್ಲು ಅವರ ಅಭಿಮಾನಿಗಳಿಗೆ ಬೇಸರ ಆಗಿತ್ತು, ಸಹಜವಾಗಿ ಅಸಮಾಧಾನಕ್ಕೂ ಕೂಡ ಕಾರಣವಾಗಿತ್ತು. ರಾಜಕೀಯ ಷಡ್ಯಂತ್ರ ಅಂತ ಒಂದು ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ರಾಜಕೀಯವೂ ಕೂಡ ಎಂಟರ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಈ ಪ್ರಕರಣ ಕಾರಣವಾಗಿತ್ತು. ನಿನ್ನೆ ಎಲ್ಲ ಕಾದು ಕುಳಿತಿದ್ರು ಅಭಿಮಾನಿಗಳು, ನಿನ್ನೆನೆ ರಿಲೀಸ್ ಆಗ್ತಾರೆ, ನಿನ್ನೆನೆ ಬರ್ತಾರೆ ಅಂತ. ಅಲ್ಲೂ ಫ್ಯಾಮಿಲಿ ಕೂಡ ಶಾಕಿಗೆ ಒಳಗಾಗಿತ್ತು. ಯಾಕಂದರೆ ಇನ್ನು ಬೆಳಗ್ಗೆ ಎದ್ದಿದ್ರೋ ಇಲ್ವೋ ಗೊತ್ತಿಲ್ಲ, ಬೆಡ್ರೂಮಿಗೆ ಎಂಟ್ರಿ ಕೊಟ್ಬಿಟ್ಟಿದ್ರಂತೆ ಪೊಲೀಸರು. ಹಾಕಿದಂಥ ಬಟ್ಟೆಯಲ್ಲೇ ಕರ್ಕೊಂಡು ಬರೋ ಪ್ರಯತ್ನವನ್ನು ಮಾಡಲಾಗಿದೆ. ಆಗ ಅಲ್ಲೂ ಕೂಡ ಹೇಳಿದ್ದಾರೆ, ದಿಸ್ ಈಸ್ ನಾಟ್ ಫೇರ್, ಸರಿ ಇಲ್ಲ ಇದು ಅನ್ನುವಂಥ ವಿಚಾರವನ್ನು ಹೇಳಿದರು. ನನಗೆ ಅಟ್ಲೀಸ್ಟ್ ಬಟ್ಟೆ ಚೇಂಜ್ ಮಾಡೋದಕ್ಕಾದರೂ ಒಂಚೂರು ಟೈಮ್ ಕೊಡಿ ಅಂತಲೂ ಕೇಳ್ಕೊಂಡಿದ್ರು. ಹಾಗಾಗಿ ಅವರ ಫ್ಯಾಮಿಲಿಯವರು ಸಡನ್ ಆಗಿ ಆಗಿದ್ದರಿಂದ ಒಂದು ಶಾಕಿಗೆ ಒಳಗಾಗಿದ್ರು. ಯಾಕಂದರೆ ಇದೆಲ್ಲ ಅವ್ರಿಗೆ ಹೊಸದಾಗಿರುತ್ತೆ. ಇನ್ನೂ ಪುಷ್ಪ 2 ಚೆನ್ನಾಗಿ ಓಡ್ತಾ ಇದೆ, ಸಕ್ಸಸ್ ಸಿಕ್ಕಿದೆ, ಆ ಖುಷಿಯಲ್ಲಿದ್ದರು. ಅಷ್ಟರೊಳಗೆ ಪೊಲೀಸರು ಬರ್ತಾರೆ, ಅರೆಸ್ಟ್ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲು ಅರ್ಜುನ್ ಅವರ ಪತ್ನಿ ಮತ್ತು ಮಗಳು ಇಬ್ಬರೂ ಕೂಡ ಶಾಕಿಗೆ ಒಳಗಾಗಿದ್ರು. ಅವ್ರಿಗೆ ಸಮಾಧಾನ ಮಾಡಿ ಅಲ್ಲು ಅರ್ಜುನ್ ಮನೆಯಿಂದ ಹೊರಟು ಹೋಗಿದ್ರು. ನಿನ್ನೆ ರಾತ್ರಿ ಎಲ್ಲ ಅವರ ಪುತ್ರಿ ಕೂಡ ಕಾಯ್ಕೊಂಡು ಕೂತಿದ್ರು. ಆದರೆ ನಿನ್ನೆ ರಾತ್ರಿ ರಿಲೀಸ್ ಆಗಿರಲಿಲ್ಲ. ಇನ್ನು ಇವತ್ತು ಬೆಳಗ್ಗೆ ಆಗ್ತಾ ಇದ್ದ ಹಾಗೆಯೇ ಕರೆಕ್ಟಾಗಿ 6:30ಕ್ಕೆ ಪ್ರಕ್ರಿಯೆಗಳು ಪ್ರಾರಂಭ ಆಗತ್ತೆ. ಸೊ ಜೈಲಿನಲ್ಲಿ ಏನೇ ಪ್ರಕ್ರಿಯೆಗಳಿದ್ರೂ 6:30ಕ್ಕೆ ಪ್ರಾರಂಭ ಆಗತ್ತೆ, 6:30ಕ್ಕೆ ಮುಗ್ದು ಹೋಗುತ್ತೆ. 6:35ಕ್ಕೆ ಅಲ್ಲು ಅರ್ಜುನ್ ಅವರನ್ನು ರಿಲೀಸ್ ಮಾಡಲಾಗಿದೆ. ಬಟ್ ಒಂದು ದಿನ ಜೈಲಿನಲ್ಲಿ ಇದ್ದರು ಅನ್ನುವಂಥದ್ದು ಕೂಡ ಆಯಿತು ಅಲ್ಲಿಗೆ. ಸೊ 1 ದಿನಗಳ ಕಾಲ ಜೈಲಿನಲ್ಲಿ ಇದ್ದು ನಿನ್ನೆ ಬೆಳಗ್ಗೆ ಶುರುವಾದಂಥ ಹೈ ಡ್ರಾಮಾ ಇವತ್ತು ಬೆಳಗ್ಗೆವರೆಗೂ ನಡೆದಿದೆ. ಈಗ ಆಲ್ರೆಡಿ ಅವರ ಅಭಿಮಾನಿಗಳು ಅಲ್ಲು ಅರ್ಜುನ್ ಅವರ ಮನೆ ಮತ್ತು ಅವರ ಕಚೇರಿ ಹಾಗೆಯೇ ಈ ಪೊಲೀಸ್ ಸ್ಟೇಷನ್ ಎಲ್ಲ ಕಡೆಯಲ್ಲೂ ಬಂದು ನಿಂತಿದ್ದಾರೆ, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲು ಅರ್ಜುನ್ನ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಇಡೀ ಸಿನಿಮಾ ತಂಡ, ಅದರ ಜೊತೆಗೆ ಬೇರೆ ಬೇರೆ ಸ್ಟಾರ್ಸ್ಗಳು ಕೂಡ ಅಲ್ಲು ಅರ್ಜುನ್ ಪರವಾಗಿ ನಿಂತರು. ಒಂದಷ್ಟು ಜನ ಟ್ವೀಟ್ ಮಾಡಿದ್ರು, ಒಂದಷ್ಟು ಜನ ನೇರವಾಗಿ ಅಲ್ಲು ಅರ್ಜುನ್ ಅವರ ನಿವಾಸಕ್ಕೇ ಬಂದರು. ಧೈರ್ಯ ಹೇಳಬೇಕು ಅನ್ನುವಂಥ ಕಾರಣಕ್ಕಾಗಿ, ಜೊತೆಗೆ ನಾವಿದ್ದೀವಿ ಅಂತ ಹೇಳುವಂಥ ಕಾರಣಕ್ಕಾಗಿ ಚಿರಂಜೀವಿ ಅವರಾಗಿರ್ಬೋದು, ಬೇರೆ ಬೇರೆ ನಟರುಗಳು ಕೂಡ ಯಾವಾಗ ಅರೆಸ್ಟ್ ಆಯಿತು ಅಂತ ಗೊತ್ತಾಯಿತು ಇಮಿಡಿಯೇಟ್ ಆಗಿ ಅಲ್ಲು ಅರ್ಜುನ್ ಅವರ ನಿವಾಸಕ್ಕೆ ಬಂದುಬಿಟ್ರು. ಜೊತೆಗೆ ಅರೆಸ್ಟ್ ಆಗಿದ ತಕ್ಷಣಕ್ಕೇ ಅಲ್ಲು ಅರ್ಜುನ್ ಅವರ ತಂದೆ ಮತ್ತು ಇವರ ಮಾವ ಅಂದರೆ ಇವರ ಹೆಂಡತಿಯ ಅಪ್ಪ ಇವರು ಕೂಡ ಸ್ಟೇಷನಿಗೆ ಆಗಮಿಸಿದ್ರು. ಬೇಲ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲೇ ಬೇಲ್ ಅಪ್ಲೈ ಮಾಡಲಾಗಿತ್ತು. ಬೇಲ್ ಸಿಕ್ತೂ ಕೂಡ. ಆದರೆ ಪ್ರಕ್ರಿಯೆಗಳು ಬಾಕಿ ಇದ್ದಿದ್ದರಿಂದ 1 ದಿನಗಳ ಕಾಲ ಜೈಲಿನಲ್ಲೇ ಇರಬೇಕಾಯಿತು. ಸರ್, ಅಲ್ಲು ಅರ್ಜುನ್ గారు